ಹಾಯ್ ವಿವರ್ಸ್. ಸೊ ಈ ವಿಡಿಯೋನಲ್ಲಿ ಏನು ನೋಡ್ತೀವಿ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ನೈಟ್ ವ್ಯೂ. ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ಡೇ ವ್ಯೂ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಬಟ್ ಆದರೂ ನೈಟ್ ವ್ಯೂ ಹೆಂಗಿರುತ್ತೆ ಅಂತ ಇನ್ನೊಂದು ವಿಡಿಯೋ ಪ್ರಿಪೇರ್ ಮಾಡಿದ್ದೀನಿ ನೋಡಿ. ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಅಫಿಷಿಯಲಿ ನಿಮ್ಗೆ ಗೊತ್ತು, ಕೆಂಪೇಗೌಡ ಬಸ್ ಸ್ಟೇಷನ್ ಅಂತ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ನಿಯರ್ ಬೈ KSR ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಇದು ಮೇಯ್ನು ನಮ್ಮ ಬ್ಯಾಂಗ್ಳೂರು ಗಾಡಿಗಳು, ಇದು ನಿಮ್ಗೆ ಇಲ್ಲಿ ವರ್ಕ್ ಆಗ್ತಾ ಇದೆ. ಇದನ್ನು ಬಿಟ್ಟು ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಆಂಧ್ರ ಪ್ರದೇಶ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ತೆಲಂಗಾಣ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಮಹಾರಾಷ್ಟ್ರ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕದಂಬ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಇವೆಲ್ಲ ಬಂದುಬಿಟ್ಟು ನಿಮಗೆ ಆಪ್ರೇಟ್ ಆಗುತ್ತೆ. ಇಲ್ಲಿ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಅಂತ ಒಂದು ಮೆಟ್ರೋ ಸ್ಟೇಷನು ಇದೆ. ಇದೇ ಮೇನ್ ಜಂಕ್ಷನ್, ಮೆಟ್ರೋಗೆ ಎಲ್ಲ ಕಡೆ ಹೋಗೋಕ್ಕೆ ಇದೇ ಮೇನ್ ಜಂಕ್ಷನ್. ಸೊ ಇದನ್ನ ಹಿಸ್ಟ್ರಿ, ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡ್ ಹಿಸ್ಟ್ರಿ ಅಂತ ನೋಡೋಕೆ ಹೋದರೆ 65ನಲ್ಲಿ ಸ್ಟಾರ್ಟ್ ಆಗಿದ್ದು, 1965ನಲ್ಲಿ ಸ್ಟಾರ್ಟ್ ಆಗಿತ್ತು, 1969ನಲ್ಲಿ ಕಂಪ್ಲೀಟ್ ಆಗಿತ್ತು. ಮತ್ತು ಸೆಮಿ ಸರ್ಕ್ಯುಲರ್ ಸಿಟಿ ಬಸ್ ಟರ್ಮಿನಲ್ಲು 1980ನಲ್ಲಿ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಇದ್ದರು. ಅವರು ಬಂದುಬಿಟ್ಟು ಇದನ್ನು ಓಪನ್ ಮಾಡಿ ಆಪ್ರೇಟ್ ಮಾಡೋಕ್ಕೆ, ಬಸ್ಗಳು ಆಪ್ರೇಟ್ ಮಾಡೋಕ್ಕೆ ಬಿಟ್ಟರು. ಸೊ ನೀವು ನೋಡ್ತಾ ಇದ್ದೀರಲ್ವಾ, ನೀವು ನೋಡೋ ಥರ. ಸೊ ಇವೆಲ್ಲ ನೋಡಿ ಟರ್ಮಿನಲ್ಸ್. BMTC ಇದೆ ಅಲ್ವಾ, ಬೆಂಗಳೂರು ಮೆಟ್ರೋಪಾಲಿಟನ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಗಳು, BMTC ಬಸ್ಗಳಿಗೆ ಇವೆಲ್ಲ ಟರ್ಮಿನಲ್ಸು. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಲ್ಲ ಲೊಕೇಶನ್ಸಿಂದ ಬರೋ ಬಸ್ಗಳೆಲ್ಲ ಇಲ್ಲಿ ಬರುತ್ತೆ. ಸೊ ಪ್ಯಾಸೆಂಜರ್ನ ಪಿಕಪ್ ಮಾಡಿಕೊಂಡು, ಸೊ ಮತ್ತು ಅಲ್ಲಿಂದ ಯಾವ ಏರಿಯಾಗೆ ಹೋಗಬೇಕು ಆ ಏರಿಯಾಗೆ ಇದು ಬಂದುಬಿಟ್ಟು ನಿಮಗೆ ಹೋಗುತ್ತೆ ನೋಡಿ. ಎಲ್ಲ ಮುಂಚೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ KSRTC ಬಸ್ ಸ್ಟ್ಯಾಂಡ್ ತೋರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಇವಾಗ ಇದು BMTC ಬಸ್ಗಳು ಬರೋ ಆಪ್ರೇಟ್ ಮಾಡೋ ಪ್ಲೇಸು. ಇದೇ ನಾವು ಹೇಳ್ತಾರ 1980ನಲ್ಲಿ ನಿಮಗೆ ಬಂದುಬಿಟ್ಟು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಈ ಟರ್ಮಿನಲ್ನ ಡೆಡಿಕೇಶನ್. ಸೊ ಇಲ್ಲಿ ಎಲ್ಲ ಸಿಟಿ ಬಸ್ಗಳೆಲ್ಲ ಆಪ್ರೇಟ್ ಆಗಿದೆ. ಸೊ ಇವಾಗ ಇದು ನೋಡಿದರೆ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಔಟ್ಸೈಡು, ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ಲ ಏನೇನಿದೆ ಅಲ್ಲ ಅಂತ. ಸೊ ಇಲ್ಲಿ ಹೋಟೆಲ್ಸ್ ಇದೆ, ಊಟ ಮಾಡೋಕ್ಕೆ ಹೋಟೆಲ್ಸು, ಲಾಡ್ಜಿಂಗು, ಓಕೆ, ಮತ್ತು ಶಾಪಿಂಗ್ ಕಾಂಪ್ಲೆಕ್ಸಸ್ಸು. ನೀವು ಏನೋ ಪರ್ಚೇಸ್ ಮಾಡಬೇಕು ಹಂಗೆ ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸಸ್ಸು. ಫುಡ್ಡು ನೋಡಿ, ಹೊರಗಡೆ ಎಲ್ಲ ನಿಮ್ಗೆ ಫುಡ್ ಇಟ್ಕೊಂಡು ನೀಟಾಗಿ ಎಲ್ಲ ಯಾವ ಥರ ಊಟ ಬೇಕೋ ಆಲ್ ಟೈಪ್ ಆಫ್ ಊಟ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಕ್ಯಾಸಿನೋ ಸೆಂಟರ್ಸ್ ಇರುತ್ತೆ, ಪಬ್ಸ್ ಇರುತ್ತೆ, ಬಾರ್ಸ್ ಇರುತ್ತೆ ನೋಡಿ. ಇವಾಗ ತೋರಿಸ್ತಾ ಇರೋದು ಪ್ರೈವೇಟ್ ಬಸ್ಗಳು. ಅವಾಗೆಲ್ಲ ಗೋವಾ, ಡೆಲ್ಲಿ, ಅಜ್ಮೀರ್, ಜೈಪುರ್, ಸೊ ಈ ಕಡೆ ನಾರ್ತ್ ಕಡೆ ಎಲ್ಲ ಹೋಗ್ಬೇಕು, ಮುಂಬೈ, ಕಲ್ಕತ್ತಾ ಎಲ್ಲ ನಾವು ಹೋಗ್ಬೇಕಾದ್ರೆ ಪ್ರೈವೇಟ್ ಬಸ್ಗಳಿದೆ. ಇವೆಲ್ಲ ಪ್ರೈವೇಟ್ ಬಸ್ಗಳು, ರಿಸರ್ವೇಷನ್ ಸೆಂಟ್ರು. ನೀವು ರಿಸರ್ವ್ ಮಾಡಿಬಿಟ್ಟು ಆನ್ಲೈನಲ್ಲೂ ರಿಸರ್ವ್ ಮಾಡ್ಬೋದು, ಇಲ್ಲ ಅಲ್ಲೇ ಹೋಗ್ಬಿಟ್ಟು ಫಿಸಿಕಲಾಗಿ ಹೋಗ್ಬಿಟ್ಟು ಅಲ್ಲೇ ರಿಸರ್ವ್ ಮಾಡಿಬಿಟ್ಟು ಬರ್ಬೋದು. ಇವೆಲ್ಲ ಬುಕ್ಕಿಂಗ್ ಆಫೀಸ್ಗಳು. ನಿಮಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ನಲ್ಲೇ ಈ ಆಫೀಸಸ್ ಎಲ್ಲ ನಿಮಗೆ ಇದೆ. ಏನಕ್ಕಂದರೆ ಅದೇ ಈ ಪ್ರೈವೇಟ್ ಬಸ್ಗಳಿಗೆಲ್ಲ ನೀವು ರಿಸರ್ವ್ ಮಾಡ್ಕೋಬೋದು, ಹಂಗೆ ಟಿಕೆಟ್ ತಗೊಂಡು ಹೋಗ್ಬೋದು ನೋಡಿ. ಇವೆಲ್ಲ ಸ್ಟ್ರೀಟ್ ಫುಡ್ಸು. ಇಲ್ಲೆಲ್ಲ ನಿಮಗೆ ಸ್ಟ್ರೀಟ್ ಫುಡ್ಡು ತುಂಬ ಚೀಪಾಗಿ ಸಿಗುತ್ತೆ. ಸೊ ಸ್ಟ್ರೀಟ್ ಫುಡ್ಸು ಇದು ತಗೋಬೋದು. ಓಕೆ, ಥ್ಯಾಂಕ್ ಯು. ಇನ್ನೂ ಏನಾರ ಬೇಕಾದರೆ ನಾನು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.